ಏನಿದು ಇಷ್ಟೊಂದು ಗಲೀಜಾಗಿದೆ? ಯಾರು ಕ್ಲೀನ್ ಮಾಡಿಲ್ವಾ? ಭಾಗ್ಯ, ಇಲ್ಲ ಹಿಂಗೆ ಹರಡಿದೆ ಅಂತು ಕ್ಲೀನ್ ಮಾಡಮ್ಮ. ಯಾಕೆ ಬೆಳಿಗ್ಗೆ ಮಾಡಿಲ್ವಾ? ಏನಿದು ಕೆಳಗೆ ಬಿತ್ತು? ಹಾಂ ಸರ್, ಬಂದೆ. ಏನ್ ಮೇಡಮ್ ಬೆಳಿಗ್ಗೆಯಿಂದ ನೋಡ್ಲಿಕ್ಕೆ ಇಲ್ಲ? ಸರ್ ಕ್ಯಾಬಿನಿಗೆ ಹೋದೆ. ನಿನ್ನೆ ಒಂದು ಫಾರ್ಮೆಟ್ ಮಾಡಿಟ್ಟಿದ್ವಲ್ಲ, ಅದು ಇಲ್ಲಿ ಬಂದು ನೋಡಿದ್ರೆ ಇಲ್ಲಿ ಸಿಗ್ಲಿಲ್ಲ. ಸರ್ ಕ್ಯಾಬಿನಲ್ಲಿ ಇರ್ಬೋದೇನೋ ಅಂತ ಹೋದೆ ಈ ಡೈರಿ ಸಿಕ್ತು, ತಗೊಂಡು ಬಂದೆ ಸರ್. ಡೈರಿನ ದಶಕದ ದರ್ಪಣ ಬ್ರಿಕ್ ಬೈ ಬ್ರಿಕ್ ಏನಿದು? ಸರ್ ಅದು ಲೋಗೋ ಸರ್ ಡೈರಿ ಸರ್ ಅದು. ಅಲ್ಲ ಮೇಡಮ್, ಲೋಗೋ ಸರ್ ಏನಾದ್ರು ಹಾಲ್ ಇಂಡಿಯಾ ಏನಾದ್ರು ಮೇಂಟೈನ್ ಮಾಡ್ತಾ ಇದ್ದಾರಾ? ಇಲ್ಲ ಸರ್, ಅದು 10 ವರ್ಷದ ಡೈರಿ. 2015 ಜೂನ್ 17ನೇ ತಾರೀಕು ನಮ್ಮ ಕಾಲೇಜು ಓಪನ್ ಆಗಿದೆ ಸರ್, ಇನಾಗ್ರೇಷನ್ ಫಂಕ್ಷನ್ ಆಗಿದೆ. ಅಲ್ಲಿಂದನೂ ಕೂಡ ಡೈರಿ ಮೇಂಟೈನ್ ಮಾಡಿದ್ದಾರೆ ಸರ್. ಇಷ್ಟೆಲ್ಲ ವಿಷಯ ಇದೆಯಾ? ಯಪ್ಪ, ಏನ್ ಮೇಡಮ್ ಇದು ಅರ್ಥನೇ ಆಗಲ್ಲ. ಅಲ್ಲ ಮೇಡಮ್, ಲೋಗೋ ಸರ್ ಏನ್ ನೆಸೆಸಿಟಿ ಇದೆ? ಇಷ್ಟೆಲ್ಲ ಬರ್ದಿಟ್ಟಿದಾರಲ್ಲ, ಯಾರು ಮೇಂಟೈನ್ ಮಾಡ್ತಾರೆ? ಅಲ್ಲ ಮೇಡಮ್, ಇಷ್ಟೆಲ್ಲ ಬರ್ದಿದಾರಲ್ಲ, ಅಲ್ಲ ಎಲ್ಲರೂ ಹೇಳ್ತಾರೆ ಈ ಕಾಲೇಜ್ ಕಟ್ಬೇಕಾದ್ರೆ ಬಹಳ ಕಷ್ಟ ಅನುಭವಿಸಿದ್ದಾರೆ, ಆ ತರ ಆಗಿದೆ ಈ ತರ ಆಗಿದೆ, ಏನು ಇರಲಿಲ್ಲ, ಇಟ್ಗೆ ಗೂಡು ಅಂತ ಹೇಳಿ ನಾನ್ ಕೇಳ್ಪಟ್ಟೆ. ನೀವು 10 ವರ್ಷದ ಇದ್ದೀರಲ್ಲ ಮೇಡಮ್, ಸ್ವಲ್ಪ ಹೇಳಿ ಮೇಡಮ್, ನಮಗೂ ಹೇಳಿ, ನಾವು ತಿಳ್ಕೊಳ್ತೀವಿ ಅವ್ರ ಬಗ್ಗೆ. ನೀವೀಗ ಒಂದು 2 ಇಯರ್ಸ್ ಸರಿ ನೋಡ್ತಾ ಇರ್ಬೋದು. ನಂಗೆ ಗೊತ್ತಿಲ್ಲ ನಿಮ್ಮ ಅಬ್ಸರ್ವೇಷನ್ ಹೇಗಿದೆ ಅಂತ, ಬಟ್ ನಾನು 10 ವರ್ಷದಿಂದ ನೋಡಿದಾಗ ನನಗೆ ಅನ್ಸಿರೋದು ಸರ್ ಯಾವ್ದನ್ನ ಯಾರ ಹೊರತು ಹೋಗಿ ಸರ್ ನಿಮ್ ಕೈಲಿ ಆಗಲ್ಲ ಸರ್, ತುಂಬಾ ಕಷ್ಟ ಸರ್, ಆಗಲ್ಲ ಬಿಟ್ಬಿಡಿ ಸರ್ ಅಂತ ಹೇಳ್ತಾರೋ ಅದನ್ನ ಹಠ ಹಿಡಿದು ಮಾಡುವಂತ ವ್ಯಕ್ತಿ ಸರ್ ನಾನು ಅಬ್ಸರ್ವ್ ಮಾಡಿ. ನನ್ನ ಕನಸು. ಭಾಗ್ಯ, ಭಾಗ್ಯ ಬನ್ನಿಮ್ಮ. ಭಾಗ್ಯ, ಈ ಫೈಲ್ ನನ್ನ ಮನೆ ಕಳಿಸಿಮ್ಮ, ಒಳಗಡೆ ಒಂದು ಫೋಟೋ ಇದೆ, ಹುಷಾರಾಗಿ. ಈ ಬಿಸಿಲಲ್ಲೂ ಅಪ್ಪರ್ ಬೇಕಿತ್ತ ನನಗೆ? ಉಫ್, ಐ ವಿಲ್ ರಿಮೂವ್ ಇಟ್ ಆಫ್. ಯಾರಿದು ಹಳೆ ಫೋಟೋ ಬಿಡಿಸ್ಕೊಂಡು ಹೋಗಿದ್ದಾರೆ? ಹಳೆ ಇಟ್ಕೆ ಫ್ಯಾಕ್ಟ್ರಿ ಥರ ಕಾಣಿಸಿದೆ. ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ. ನಂಗೆ ಯಾಕೆ, ಸರಿಗೆ ಫೋಟೋ ಶೇರ್ ಮಾಡಿಬಿಡ್ತೀನಿ. ಇವಾಗ ಫೋಟೋ ಶೇರ್ ಮಾಡೋಕ್ಕೆ ಮೊಬೈಲ್ ಬೇಕಲ್ಲ. ಓಹ್, ಮೊಬೈಲ್ ಬೇರೆ ಇಲ್ಲಿದೆ, ತೊಗೊಂಡೋಗ್ತೀನಿ. ಮೊಬೈಲ್ ಏನೋ ಸಿಕ್ತು, ಸರಿಗೆ ಹೆಂಗಾದರೂ ಮಾಡಿ ಫೋಟೋ ಶೇರ್ ಮಾಡಲೇಬೇಕು. ಆದರೆ ನನ್ನ ನಂಬರಿಂದ ಸೆಂಡ್ ಮಾಡಿದ್ರೆ ಚೇರ್ಮನ್ ಸರಿಗೆ ಗೊತ್ತಾಗುತ್ತೆ. ಬೆಸ್ಟ್ ಅನ್ನೋ ನಂಬರಿಂದ ಸೆಂಡ್ ಮಾಡ್ತೀನಿ. ಎಸ್, ಫೋಟೋ ಸಿಕ್ತು, ಪರ್ಫೆಕ್ಟ್. ಹಾ, ಯಾರೋ ಅನ್ನೋ ನಂಬರಿಂದ ಫೋಟೋ ಕಳಿಸಿದಾರಲ್ಲ. ಹಳೇ ಜಾಗದ ಫೋಟೋ. ಈ ಹೊಸ ಕಾಲೇಜ್ ಸ್ಥಾಪನೆ ಮಾಡಿ ತುಂಬ ವರ್ಷಗಳೇ ಆಗಿದೆ. ಈ ಕಾಲೇಜ್ ಕಟ್ಟಿದಾಗಿನಿಂದ ಆ ಜಾಗಕ್ಕೆ ಒಂದು ಸತಿನೂ ಹೋಗಲಿಲ್ಲ. ಒಮ್ಮೆ ಹೋಗಿ ಬರುವ. ಈ ಕೀ ಎಲ್ಲೇ ಎಲ್ಲೋ ಇಟ್ಟಿದ್ನಲ್ಲ. ಹಾಂ, ಸಿಕ್ತು.
ನಾನು ಬಂದೆ. ಏ ವಾಟ್ ಎ ಸರ್ಪ್ರೈಸ್. ಬಾ ಮಗಳೇ ಕುತ್ಕೋ. ಯಾವಾಗ ಬಂದೆ ಮಗಳೇ? ಈಗಷ್ಟೇ ಬಂದೆ ಚಿಕ್ಕಪ್ಪ. ಅದು ಸರಿ, ಕಾಲೇಜ್ ಟೈಮಲ್ಲಿ ಯಾಕೆ ಬಂದೆ ಈಗ? ಅದು ಚಿಕ್ಕಪ್ಪ ಅದೇನಂದರೆ ನಂಗೆ ಮಂಗಳೂರಲ್ಲಿ ಓದೋಕೆ ಆಗ್ತಾ ಇಲ್ಲ ಚಿಕ್ಕಪ್ಪ. ವಾತಾವರಣಕ್ಕೆ ನಂಗೆ ಹೊಂದ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಊಟ ಸರಿ ಇರಲ್ಲ, ವಾತಾವರಣ ಯಾವುದೂ ಸರಿ ಆಗ್ತಾ ಇಲ್ಲ ಚಿಕ್ಕಪ್ಪ. ಹೀಗೆ ಅದು ನನ್ನ ಫ್ಯೂಚರ್ ಕಥೆ ಏನು ಚಿಕ್ಕಪ್ಪ? ನನ್ನ ಅಣ್ಣ ಮಗಳಿಗೆ ತೊಂದರೆ ಆಗ್ತಾ ಇದೆ ಅಂದರೆ ನಮ್ಮ ಚಿಕ್ಕಮಗಳೂರಲ್ಲಿ ಇರುವ ಮಕ್ಕಳಿಗೆ ಇನ್ನೆಷ್ಟು ತೊಂದರೆ ಆಗ್ಬೋದು? ಮಂಗಳೂರಿನಲ್ಲಿರುವ ಕ್ವಾಲಿಟಿ ಎಜುಕೇಷನ್ ಚಿಕ್ಕಮಗಳೂರು ಯಾಕೆ ಕೊಡಬಾರ್ದು? ನಾನು ಕೊಡ್ತೇನೆ, ವೈ ನಾಟ್? ಒಳ್ಳೆ ಕಾಲೇಜ್ ಕಟ್ಟಬೇಕಂದ್ರೆ ಒಳ್ಳೆ ಜಾಗ ಬೇಕು, ಒಳ್ಳೆ ವಾತಾವರಣ ಇರಬೇಕು. ಈಗಲೇ ಡೀಲರ್ಗೆ ಫೋನ್ ಮಾಡ್ತೀನಿ. ಹಲೋ ವೆಂಕಟೇಶ್, ನಾನೊಂದು ಕಾಲೇಜ್ ಸ್ಥಾಪನೆ ಮಾಡೋಕ್ಕಿದ್ದೀನಿ. ಒಂದು ಒಳ್ಳೆ ಜಾಗ ನೋಡಪ್ಪ. ನಿನ್ನ ಪಕ್ಷದಲ್ಲಿ ಯಾರಾದರೂ ಡೀಲರ್ ಇದ್ದರೆ ನನಗೆ ಕಾಲ್ ಮಾಡೋಕ್ಕೆ ಹೇಳೋ, ನಾನು ಆನ್ ದ ವೇ ಇದ್ದೀನಿ. ಈ ಜಾಗ ಸಿಟಿಯಿಂದ ತುಂಬ ದೂರ ಆಯಿತು. ಬೇಡ, ಬೇರೆ ಕಡೆ ನೋಡೋಣ. ಒಳ್ಳೆ ಜಾಗನೇ, ಅದು ತುಂಬ ಶಬ್ದ ಇದೆಯಪ್ಪ, ಮಕ್ಕಳಿಗೆ ಓದೋಕ್ಕಾಗಲ್ಲ. ಎಲ್ಲ ಕಡೆ ನೋಡಿದೆ, ಒಂದು ಒಳ್ಳೆ ಜಾಗನೇ ಸಿಗಲಿಲ್ಲಪ್ಪ. ಏನಾರು ಮಾಡಿ ಒಂದು ಒಳ್ಳೆ ಜಾಗ ಸಿಗಬೇಕು. ಇಟ್ಗೆ ಫ್ಯಾಕ್ಟ್ರಿನಾ? ಓಕೆ 10 ನಿಮಿಷದಲ್ಲಿ ಇರ್ತೀನಿ. ಜಾಗ ಏನೋ ಚೆನ್ನಾಗಿದೆ, ಆದರೆ ಇಲ್ಲಿ ಕಾಲೇಜು ಯೋಚನೆ ಮಾಡೋ ಪ್ರಶ್ನೆ. ಫಸ್ಟ್ ಡೀಲರ್ ಹತ್ರ ಮಾತಾಡಿ ನೋಡ. ಜಾಗ ನೋಡೋಕ್ಕೆ ಯಾರೋ ಬರ್ತೀನಿ ಅಂದ್ರಲ್ಲ, ಇವರೇನಾ? ಕೇಳಿ ನೋಡುವ. ಸರ್, ನೀವು ಗಗರಲ್ಲಿ ಹೋಗೋಣ? ಹೌದು. ಹಾಯ್ ಸರ್, ನೈಸ್ ಟು ಮೀಟ್ ಯು. ಸರ್, ನಾನು ಯುವರಾಜ್ ಅಂತ, ನಿಮ್ಮ ಫ್ರೆಂಡ್ ಕಾಲ್ ಮಾಡಿದ್ರು ಜಾಗ ತೋರಿಸ್ಲಿಕ್ಕೆ. ಓಕೆ, ಬನ್ನಿ ಸರ್, ನಾನು ತೋರಿಸ್ತೇನೆ. ಸರ್, ಇದು ನಮ್ಮ 10 ಎಕರೆ ಜಾಗ. ಸರ್, ಸುತ್ತಲ ಪರಿಸರ ನೋಡ್ಬೋದು, ತುಂಬ ಚೆನ್ನಾಗಿದೆ. ಹೌದು ಸರ್, ಮತ್ತೆ ಇಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ಅಪ್ ಮಾಡಬೇಕಂದ್ರೆ ಜಾಗ ಸರಿ ಇದೆ ಸರ್. ಇದು ಸರ್ ತುಂಬ ಐಕಾನಿಕ್ ಪ್ಲೇಸ್ ಸರ್. ಆ್ಯಕ್ಚುಲಿ ಇದೆ ಜಾಗ ಪರ್ಫೆಕ್ಟ್ ಇದೆ. ಏನು ಸರ್, ಜಾಗ ಎಲ್ಲ ಓಕೆನಾ? ಓಕೆ. ಸೊ ನಿಮ್ಮ ಹತ್ರ ನಂಬರ್ ಇದೆಯಲ್ಲ ಸರ್? ಎಲ್ಲ ಓಕೆ ಆದರೆ ಕಾಲ್ ಮಾಡಿ ಒಂದ್ಸಲ. ಆಯ್ತು. ಹೌದು ಸರ್, ಈ ಜಾಗ ಏನಕ್ಕೆ? ಇದೊಂದು ಕಾಲೇಜ್ ಸ್ಥಾಪನೆ ಮಾಡೋಣ ಅಂತ ಯೋಚನೆ ಮಾಡ್ತದೆ ಈ ಜಾಗದಲ್ಲಿ. ಕಾಲೇಜಾ? ಏನು ಸರ್ ಇದು? ಈ ಇಟ್ಕೆ ಫ್ಯಾಕ್ಟ್ರಿಲಿ ಕಾಲೇಜಾ? ತಲೆ ಎದ್ದು ಮಾತಾಡ್ತಿದ್ದೀರಾ ನೀವು ಸರ್? ಒಂದು ಎಜುಕೇಟೆಡ್ ಆಗಿದ್ದು ನೀವು ಈ ಥರ ಮಾತಾಡಬಾರ್ದಿತ್ತು ಸರ್. ಕಾಲೇಜಲ್ಲಿ ಇಲ್ಲಿ ಆಗೋದಿಲ್ಲ ಸರ್. ಏನು ಸರ್ ನೀವು? ನನಗೆ ಕಾಲೇಜ್ ಸ್ಥಾಪನೆ ಮಾಡೋಕ್ಕಾಗಲ್ಲ ಅಂತ ಯಾಕಂದ್ರು? ಅಷ್ಟು ಕಷ್ಟನಾ ಈ ಜಾಗದಲ್ಲಿ ಕಾಲೇಜ್ ಸ್ಥಾಪನೆ ಮಾಡೋದು? ಎಲ್ಲ ಸಮಸ್ಯೆಗೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ಇಟ್ಕೆ ಫ್ಯಾಕ್ಟ್ರಿಯಲ್ಲಿ ನನ್ನ ಕಾಲೇಜ್ ಸ್ಥಾಪನೆ ಮಾಡಿಲ್ಲ ಅಂದರೆ ನನ್ನ ತಂದೆ ಕನಸು ನೆನಸಾಗೋದೇ ಇಲ್ಲ. ಈ ಸಿಚುವೇಷನಲ್ಲಿ ಚಿಕ್ಕ ವಯಸ್ಸಿನಲ್ಲಿದ್ದಾಗ ನಮ್ಮ ಅಣ್ಣ ತಂಗಿ ಮತ್ತು ನಾನಿದ್ದಾಗ ನಮ್ಮಪ್ಪ ಒಂದು ಮಾತನ್ನಿದ್ರು. ಅದೇನೆಂದರೆ, ಮಕ್ಕಳ ಬನ್ನಿ ಇಲ್ಲಿ, ನನ್ನ ಹತ್ರ ಬನ್ನಿ ಮಕ್ಕಳೇ. ಏನು ಮಾಡ್ತಿದ್ದೀರಾ ಮಕ್ಕಳೇ? ನಾನು ನಿಮಗೊಂದು ವಿಷಯ ಹೇಳೋಣ ಅಂತ ಬಂದಿದ್ದೀನಿ. ಅದೇನೆಂದರೆ, ನಾವು ಯಾವುದೇ ಕೆಲಸ ಮಾಡಲಿ ನಮ್ಮಲ್ಲಿ ದೃಢ ಮನಸ್ಸು ಮತ್ತು ಆತ್ಮವಿಶ್ವಾಸ ಇರಬೇಕು. ಇವೆರಡು ಇದ್ದರೆ ನಾವು ಮಾಡುವ ಕೆಲಸ ಯಶಸ್ವಿಯಾಗುತ್ತದೆ. ಚೆಕ್ ತಗೊಳ್ಳಿಯಪ್ಪ. ಏನು ಸರ್, ಕಾಲೇಜ್ ಅಂತ ಪಕ್ಕ ಡಿಸೈಡ್ ಅಲ್ಲ? ಹೌದು, ಕಾಲೇಜ್ ಒಂದೇ ಅಲ್ಲ, ಒಂದು ಈಕೋ ಫ್ರೆಂಡ್ಲಿ ಎಜುಕೇಶನ್ ಹಬ್ ಮಾಡಬೇಕು ಅಂತಿದ್ದೀವಿ. ಕಾಲೇಜ್ ಅಂತ ಡಿಸೈಡ್ ಮಾಡಿದ್ದಾರೆ ಅಂದರೆ ಏನೋ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ಬೇಕು. ಹಲೋ ಸರ್, ಟೇಕ್ ಯರ್ ಸೀಟ್. ಸರ್, ಇವಾಗ ಕಾಲೇಜ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀನಿ. ಫ್ರಂಟಲ್ಲಿ 6 ರೂಮ್ಸ್ ರೈಟಲ್ಲಿ ಬರುತ್ತೆ, ಮತ್ತು 6 ರೂಮ್ಸ್ ಲೆಫ್ಟಲ್ಲಿ ಬರುತ್ತೆ. ಬ್ಯಾಕ್ ಸೈಡಲ್ಲಿ ಗ್ರೌಂಡ್ ಬರುತ್ತೆ ಸರ್. ಡೈನಿಂಗ್ ಹಾಲ್ ಸೈಡಲ್ಲಿ ಬರುತ್ತೆ ಸರ್. ಸರ್, ಎಲ್ಲ ಕ್ಲಾಸ್ ರೂಮ್ಸ್ ಅಂಚಲ್ಲಿ ಕವರ್ ಆಗುತ್ತೆ. ಆವಾಗ ಕ್ಯಾಂಪಸ್ ಎಕೋ ಫ್ರೆಂಡ್ಲಿ ಆಗಿರುತ್ತೆ ಸರ್. ಸರ್, ಇಫ್ ಯುವರ್ ಓಕೆ, ನಾನು ನಮ್ಮ ಯುವರಾಜ್ ಡೀಲರ್ ಜೊತೆ ಮಾತಾಡ್ತೀನಿ. ಹಲೋ ಯುವರಾಜ್, ನಮಸ್ಕಾರ. ಬ್ಯುಸಿ ಇದ್ರಾ?
ಅದೇನಿಲ್ಲ, ನೀವು ಕಳಿಸಿರೋ ಕ್ಲೈಂಟ್ ಜೊತೆ ಮಾತಾಡ್ತಿದ್ದೆ. ಅವರಿಗೆ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಬಂದರೆ ಸ್ಪಾಟ್ ವಿಸಿಟ್ ಮಾಡಿ ಅಲ್ಲೇ ಎಲ್ಲ ಡೀಲ್ ಮುಗಿಸ್ಬೋದಿತ್ತು. ಕನ್ಸ್ಟ್ರಕ್ಷನ್ ಮತ್ತು ಕೆಲಸಗಾರ ಜವಾಬ್ದಾರಿ ಎಲ್ಲ ನಾವೇ ನೋಡ್ಕೋತೀವಿ ಸರ್. ಮೆಟೀರಿಯಲ್ಸ್ ನೀವು ಹೇಳೋದನ್ನೇ ಹಾಕ್ಸ್ತೀವಿ. ನೀವು ಯಾವಾಗ ಅಂದರೆ ಅವಾಗ ಕೆಲಸ ಶುರು ಮಾಡ್ತೀವಿ ಸರ್. ಅಲ್ಲಿ ಲೆಫ್ಟ್ ಸೈಡಲ್ಲಿ ಹಾಸ್ಟೆಲ್ ಕನ್ಸ್ಟ್ರಕ್ಷನ್ ಆಗುತ್ತೆ ಸರ್. ಹಾಸ್ಟೆಲ್ ಎಲ್ಲ ಲೈಕ್ ಇಲ್ಲೇನೆ ಅಲ್ಲೆಲ್ಲ ನೋಡೋದು ಹಾಸ್ಟೆಲ್? ಇಲ್ಲ, ಹಾಸ್ಟೆಲ್ ಅಲ್ಲೇ ಇರಲಿ. ಅದು ಅಲ್ಲೇ ಚೆನ್ನಾಗಿದೆ. ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಆರ್ಭಟದಿಂದ ಎಲ್ಲ ಕಾರ್ಯಗಳನ್ನು ರದ್ದುಗೊಳಿಸಲಾಗಿದೆ. ದೇಶಾಂತರ ಲಾಕ್ಡೌನ್ ಘೋಷಿಸಲಾಗಿದೆ. ಲಾಕ್ಡೌನ್ನಿಂದಾಗಿ ಯಾವುದೇ ಕಾಮಗಾರಿಗಳಿಗೂ ಸರ್ಕಾರದಿಂದ ಅನುಮತಿಯನ್ನು ನೀಡುತ್ತಿಲ್ಲ. ಏನಿದು ಕೊರೋನಾದ ಲಾಕ್ಡೌನ್ ಅಂತೆ? ಡೀಲರ್ಗೆ ಒಂದ್ಸಲ ಕಾಲ್ ಮಾಡಿ ಕನ್ಸ್ಟ್ರಕ್ಷನ್ ಬಗ್ಗೆ ವಿಚಾರಿಸ್ತೀನಿ. ಎಷ್ಟು ಸತಿ ಕಾಲ್ ಮಾಡಿದ್ರು ಡೀಲರ್ ಕಾಲೇ ಪಿಕ್ ಮಾಡ್ತಿಲ್ಲಲ್ಲ, ಯಾಕೆ? ಸರ್, ಕೊರೋನಾ ಲಾಕ್ಡೌನ್ ಇಂದ ಈ ಕೆಲಸ ಆಗೋದಿಲ್ಲ ಸರ್. ಹೆಂಗಪ್ಪ ಹಂಗಾಗಲ್ಲ? ಸರ್ ಹಂಗಂತ ಏನಿಲ್ಲ ಸರ್, ಗೌರ್ಮೆಂಟ್ ಇಂದ ಸ್ಟ್ರಿಕ್ಟ್ ಆಗಿ ಆರ್ಡರ್ ಬಂದಿದೆ ಸರ್, ಎಲ್ಲವಾಗ ಸ್ಟಾಪ್ ಮಾಡಬೇಕು ಅಂತ. ನಮ್ಮ ಕಡೆಯಿಂದ ತುಂಬಾ ಪ್ರಯತ್ನ ಪಡ್ತಿದ್ದೀವಿ ಸರ್, ಆದ್ರೂ ಏನು ಯೂಸ್ ಇಲ್ಲ. ಐ ಆಮ್ ರಿಯಲಿ ಸಾರಿ ಸರ್. ಕೊರೋನಾ ಕಡೆಯಿಂದ ಏನೂ ಕೆಲಸ ಆಗ್ತಿಲ್ಲ, ಏನು ಮಾಡ್ಬೇಕಂತ ನಾನು ಅರ್ಥನೇ ಆಗ್ತಿಲ್ಲ. ಇಲ್ಲ ಸರ್, ಟ್ರೈ ಮಾಡ್ತಿದ್ದೀನಿ, ಇನ್ನೂ ಏನು ಫೀಡ್ಬ್ಯಾಕ್ ಬಂದಿಲ್ಲ. ಕೆಲಸ ನಿಲ್ಲಿಸಿ ಒಂದು ವಾರದ ಮೇಲಾಗಿದೆ, ಗೌರ್ಮೆಂಟಿಂದ ಪರ್ಮಿಷನ್ನೇ ಸಿಗ್ತಾ ಇಲ್ಲ. ಹೆಂಗಪ್ಪ ಆಗುತ್ತಿದ್ದು? ಹಂಗಾಗಲ್ಲ, ನೀನು ಹೇಳ್ದಂಗೆಲ್ಲ ಕೆಲಸಗಳು ಆಗಬೇಕು. ಕೋಟಿ ರೂಪಾಯಿ ಸಾಲ ಇದೆ. ಹಲೋ ಸರ್, ಕಂಗ್ರ್ಯಾಚುಲೇಷನ್ಸ್, ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಸಿಕ್ತು, ಇನ್ನು ಕೆಲಸ ಸ್ಟಾರ್ಟ್ ಮಾಡ್ಬೋದು. ಈಗ ಪರ್ಮಿಷನ್ ಸಿಕ್ಕಿದೆ, ಒಂದು ಸರ್ತಿ ಕನ್ಸ್ಟ್ರಕ್ಷನ್ ಹತ್ರ ಹೋಗಿ ಬರೋಣ. ಕೆಲಸ ಎಲ್ಲ ಚೆನ್ನಾಗೇ ನಡೀತಾ ಇದೆ, ನಾನು ಅಂದ್ಕೊಂಡಂಗೆ ಆಗ್ತಾ ಇದೆ. ಇಂಜಿನಿಯರು ಕನ್ಸ್ಟ್ರಕ್ಷನ್ದು ಬ್ಲೂ ಪ್ರಿಂಟ್ ಕಳಿಸಿದ್ದಾರೆ. ನಾನು ಹೇಗೆ ಪ್ಲ್ಯಾನ್ ಮಾಡೋದು ಹಾಗೇ ಇದೆ. ನಮ್ಮಪ್ಪನ ಕನಸು ನೆನಸಾಗೋಕ್ಕೆ ಬರ್ತಾ ಇದೆ. ಕನಸಿನ ದಾರಿಯನು ಹುಡುಕಿದೆ ನಾನು, ಆ ದಾರಿಯಲ್ಲಿ ನಡೆದಿಹೆ ನಾನು. ಕನಸಿನ ದಾರಿಯನು ಹುಡುಕಿದೆ ನಾನು, ಆ ದಾರಿಯಲ್ಲಿ ನಡೆದಿಹೆ ನಾನು. ತಂದೆಯ ಕನಸಿಗಾಗಿ ಬದುಕುವೆ ನಾನು,
ಸಾಕ್ಷಿಯ ಜೀವನವ ನಡೆಸಿಹೆ ನಾನು. ನನ್ನ ಕನಸು ನನಸು, ನನ್ನ ಕನಸು ನನಸು. ಲಾಲಾ 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 ಲಾಲಾ. ಕನಸು ನನಸು ಕನಸು, ನನ್ನ ಕನಸು ನನಸು, ಕನಸು ನನಸು ಕನಸು, ನನ್ನ ಕನಸು ನನಸು. ಮಾನವ ಜೀವನದಲ್ಲಿ ಗುರಿಯಿರಬೇಕು, ಗುರಿಯನ್ನು ಸಾಧಿಸಲು ಶ್ರಮವಿರಬೇಕು. ಸೋಲು ಗೆಲುವುಗಳ ಹಾದಿಯ ಸಾಲು, ಸರ್ವರ ಬದುಕಿನಲ್ಲಿ ನೀ ಬೆಳಕಾಗು. ನನ್ನ ಕನಸು ನನಸು, ನನ್ನ ಕನಸು ನನಸು. ಕನಸು ನನಸು ಕನಸು ಲಾಲಾ, ಕನಸು ನನಸು, ಕನಸು ನನಸು ಕನಸು ಲಾಲಾ, ಕನಸು ನನಸು, ಕನಸು ನನಸು ಕನಸು ಲಾಲಾ, ಕನಸು ನನಸು, ಕನಸು ನನಸು ಲಾಲಾ 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 ಲಾಲಾ. ಯಾಕೋ ಮಚ್ಚ ಏನಾಯ್ತು? ಏನಿಲ್ಲ ಕಣೋ, ತಲೆ ನೋತಿತ್ತು. ಅದೇ ಬರ್ತೀಯಾ ದೀಪಕ್ ಸರ್ ಹತ್ರ ಹೋಗಿ ಬರೋಣ? ಏ ಹೋಗಲು ಯಾರು ಬರ್ತಾರೆ? ಏ ಬಿಡಪ್ಪ, ಆಯ್ತು ಸರಿ, ನಿಂದು ಯಾವಾಗಲೂ ಇದೇ ಆಯಿತು. ಏ ಇವನೊಬ್ಬ ದೀಪಕ್ ಸರೇ ಇಲ್ಲಲ್ಲ? ಏನಿದು ಬುಕ್ಕು? ಫೋಟೋ ಬೇರೆ ಇದೆ ಇದರಲ್ಲಿ. ಆ ಫೋಟೋದು ಆ ಕತೆ ಆಯಿತು, ಈ ಫೋಟೋದು ಮುಂದೆ ಏನಾರು ಗೊತ್ತಿಲ್ಲದಿರೋ ವಿಷಯ ಇರ್ಬೋದಾ?